ಶ್ರೀಮಂತ ಬಡಾವಣೆ ಈಗ ವಿಶ್ವ ದಾಖಲೆಯ ಪ್ರತೀಕ. 9 ಲಕ್ಷ ಗಿಡಗಳ ವಿಶೇಷ ತಾಣವಾದ ಬಿಡಿಎ ಜಾಗ. ಜನತೆ ಹರ್ಷ. 12 ಗಂಟೆಗಳಲ್ಲಿ 15 ಲಕ್ಷ ಸಸಿಗಳು. ಬೆಂಗಳೂರಿನ ಹಸಿರು ಪುನರುಜ್ಜೀವನದ ಸಂಕೇತವಾಗಿ DSKL ಹೊರಹೊಮ್ಮಿದೆ. ನಗರ ಪರಿಸರ ಪುನಃಸ್ಥಾಪನೆಯಲ್ಲಿ ಒಂದು ಹೆಗ್ಗುರುತಾದ ಡಾಕ್ಟರ್ ಶಿವರಾಮ ಕಾರಂತ್ ಲೇಔಟ್ ಭಾರತದ ಉದ್ಯಾನ ನಗರಿಯಾಗಿ ತನ್ನ ಗುರುತನ್ನ ಮರಳಿ ಪಡೆಯುವ ಬೆಂಗಳೂರಿನ ಅತಿದೊಡ್ಡ ಪ್ರಯತ್ನದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ಈ ಒಂದೇ ಜಾಗದಲ್ಲಿ ಶನಿವಾರ 7 ಲಕ್ಷಕ್ಕೂ ಹೆಚ್ಚು ವಿವಿಧ ರೀತಿಯ ಸ್ಥಳೀಯ ಸಸಿಗಳನ್ನು ನೆಡಲಾಯಿತು. ನಾಡಪ್ರಭು ಕೆಂಪೇಗೌಡ ಜಯಂತಿಯ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಶನಿವಾರ ಆಯೋಜಿಸಿದ್ದ ಪರಿಸರ ಮ್ಯಾರಥಾನ್ನ ಹಾಗೂ 15 ಲಕ್ಷ ಗಿಡ ನೆಡುವ ವಿಶ್ವ ದಾಖಲೆಯ ಪ್ರಯತ್ನವಾಗಿ ಈ ಕಾರ್ಯಕ್ರಮ ನಡೆಯಿತು. ಮುಖ್ಯಮಂತ್ರಿ DK ಶಿವಕುಮಾರ್, BDA ಅಧ್ಯಕ್ಷ NA ಹ್ಯಾರಿಸ್ ಮತ್ತು BDA ಆಯುಕ್ತ ಮೇಜರ್ P ಮಣಿವಣ್ಣನ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದ ಪ್ರಮುಖ ಭಾಗವಾದ ಡಾಕ್ಟರ್ ಶಿವರಾಮ ಕಾರಂತ ಲೇಔಟ್ನಲ್ಲಿ ಸುಮಾರು 9 ಲಕ್ಷ ಅನೇಕ ವಿಧದ ಗಿಡಗಳನ್ನು ನೀಡುವ ಮೂಲಕ BDA ಸವಿಸುವ ಪರಿಸರ ಸಂರಕ್ಷಣೆಗೆ ದಾಖಲೆಯ ಕೊಡುಗೆ ನೀಡುವಂತಾಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಸೇವಾ ಸಂಸ್ಥೆಗಳು, ಅಧಿಕಾರಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರ ಸಹಭಾಗಿತ್ವದ ಮೂಲಕ ಇದೊಂದು ಆಂದೋಲನವಾಗಿ ರೂಪುಗೊಂಡಿತ್ತು. ಹಾಯ್, ನನ್ನ ಹೆಸರು ದೀಕ್ಷಾ. ನಾವು ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿರೋದು ಟ್ರೀ ಪ್ಲಾಂಟೇಶನ್ ಕಾರ್ಯಕ್ರಮಕ್ಕೋಸ್ಕರ. ಇಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ಒಳ್ಳೆ ಉದ್ದೇಶ. ಲೈಕ್ ಎಲ್ಲ ಟ್ರೀ ಪ್ಲಾಂಟೇಶನ್ಸ್ ಎಲ್ಲ ಈ ಸರೌಂಡಿಂಗ್ಸಲ್ಲಿ ಮಾಡೋದ್ರಿಂದ ತುಂಬ ಜಾಗೃತಿ ಮೂಡುತ್ತೆ. ಆ್ಯಂಡ್ ನಾವೆಲ್ಲ ಯೂತ್ಸ್ ಸೇರ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಿರೋದು ಎಲ್ಲರಿಗೂ ಇನ್ಸ್ಪೈರ್ ಮಾಡೋದಕ್ಕೆ. ಆ್ಯಂಡ್ ನಾವು ಖುಷಿಯಿಂದ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೀರಿ. ಸರಿ, ಗೊತ್ತಿಲ್ಲ ಅಷ್ಟೇ. ನಾವು ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಬಂದಿದ್ದೀರಿ NCC ಮತ್ತು COC ಕ್ಲಬ್ ಕಡೆಯಿಂದ. ಸರ್, ಇದು 15 ಲ್ಯಾಕ್ಸ್ ಏನು ಪ್ಲಾಂಟೇಶನ್ ಪ್ಲ್ಯಾನ್ ಮಾಡಿದಾರಲ್ಲ BDAದವರು, ಅದು ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ನೆಸೆಸರಿ ಇತ್ತು ಬೆಂಗಳೂರಿಗೆ. ಅಟ್ಲೀಸ್ಟ್ ನಾವಿರೋದು ಇಲ್ಲೇ ಹತ್ರನೇ, ಸೊ ನಮಗಿನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಗ್ರೀನ್ರಿ ಇತ್ತಂದರೆ ಯಾರು ಗ್ರೀನ್ ಇಷ್ಟ ಇಲ್ಲ ಹೇಳಿ. ಆಮೇಲೆ ಫಸ್ಟ್ ಆಫ್ ಆಲ್ ಇದು ಎನ್ವಿರಾನ್ಮೆಂಟಿಗೆ ಭಾಳ ನೆಸೆಸರಿ ಇದ್ದಿದ್ದು. ಸೊ ಇದರಿಂದ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಹೇಳಿ ನೀವೇನಾದರೂ. ನಾನು ರಾಕೇಶ್ ಅಂತ, ಇಲ್ಲೇ ಯಲಹಂಕ ರೆಸಿಡೆಂಟು. ನಾವಿರೋದು ಇಲ್ಲಿ ವೈಷ್ಣವಿ ಸೇರನ್ ಅಂತ, ಇಲ್ಲಿ ಅಪಾರ್ಟ್ಮೆಂಟ್ ಇದೆ ಹತ್ರನೇ. ಸೊ ಇಲ್ಲೇ ಹತ್ತಿರ ಇರ್ತೀವಿ. ಸೊ ನಮಗೆ ಬಂದು ಹೋಗೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಆಟ ಆಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಪಾರ್ಟ್ಮೆಂಟಿಂದ ಆಲ್ಮೋಸ್ಟ್ ಒಂದು 50 ಜನ ಆದರೂ ಬಂದಿದ್ದೀವಿ ಸರ್. ಆ್ಯಕ್ಚುಲಿ 100+ ಇದ್ದೀವಿ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ ಬೆಳಗ್ಗೆ 7 ಗಂಟೆ ಅಂದರೆ ಬಂದಿದ್ವಿ. ಬಂದು ಅದೇ ಚೆನ್ನಾಗಿದೆ. ಎಲ್ಲರೂ ಕೂಡಿ ಕೆಲಸ ಮಾಡೋದು ಇನ್ನೂ ಚೆನ್ನಾಗಿದೆ. ಯಾವಾಗಾದರೂ ಒಂದು ಸಲ ಈ ಥರ ಕೂಡಿ ಕೆಲಸ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಚಾನ್ಸ್ ಸಿಕ್ಕು ಆಮೇಲೆ ಅದು ಒಳ್ಳೆ ಕೆಲಸಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಇನ್ನೂ ಚೆನ್ನಾಗಿದೆ. ಸೊ ಸಂತೋಷ ಅನಿಸ್ತಾ ಇದೆ.